ಇನ್ನು ಜೈಲಿನೊಳಗೆ ದರ್ಶನ್ ಅವರು ಮೌನವಾಗಿದ್ರು ಅಂತ ಹೇಳಿ ದರ್ಶನ್ ಭೇಟಿಗೆ ಬಂದಂತಹ ಸಂದರ್ಭದಲ್ಲಿ ವಿನೋದ್ ಪ್ರಭಾಕರ್ ಕೂಡ ಮಾತಾಡಿದ್ದಾರೆ. ಸೊ ನಾನು ಕೂಡ ಮಾತನಾಡಿಸೆ, ಆದರೆ ತುಂಬ ಮಂಕಾಗಿದ್ರು. ದರ್ಶನ್ ಭೇಟಿಯಾದ ನಂತರ ವಿನೋದ್ ಪ್ರಭಾಕರ್ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅವ್ರು ಹೋದ ತಕ್ಷಣ ಏನ್ ಟೈಗರ್ ಅಂತ ಹೇಳಿದ್ರಂತೆ. ಅಷ್ಟೇ ಅವರು ನನ್ನ ಬಳಿ ಮಾತನಾಡಿದ್ದು. ಅದಾದಮೇಲೆ ಅವ್ರ ಮುಖ ನೋಡಿ ಹ್ಯಾಂಡ್ ಶೇಕ್ ಮಾಡಿದೆ. ಹೆಚ್ಚು ಹೊತ್ತೇನು ಮಾತಾಡಲಿಲ್ಲ, ಅಷ್ಟೇ ನಾನು ವಾಪಸ್ ಹೊರಗಡೆ ಬಂದುಬಿಟ್ಟೆ ಅಂತ ಹೇಳಿ ವಿನೋದ್ ಪ್ರಭಾಕರ್ ಅವರು ಮಾತಾಡಿದರೆ. ದರ್ಶನ್ ಭೇಟಿ ಬಳಿಕ ವಿನೋದ್ ಪ್ರಭಾಕರ್ ಹೇಳಿಕೆ ನೀಡಿದ್ದಾರೆ. ನೋಡಿ, ಒಂದು ದೃಶ್ಯಗಳಲ್ಲಿ ಗಮನಿಸ್ಬೋದು. ವಿನೋದ್ ಪ್ರಭಾಕರ್ ಕೂಡ ಅಲ್ಲೇ ಕಾರನ್ನು ನಿಲ್ಲಿಸಿ ಅವರು ಸ್ವತಃ ಕಾಲ್ನಡಿಗೆಯಲ್ಲೇ ಒಳಗೆ ಬಂದರು. ನಂತರ ಅಲ್ಲಿ ಪಾಸನ್ನು ಏನು ತೊಗೋಬೇಕಲ್ಲ, ಪೊಲೀಸರ ಹತ್ರ ಆ ಒಂದು ಚೀಟಿಯಲ್ಲಿ ಬರೆಸ್ಕೊಂಡು ಪಾಸ್ ತೊಗೊಂಡು ಅವರು ಪರಪನಾಗ್ರಹಾರದ ಒಳಗಡೆ ಹೋದರು. ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಇತ್ತ ದರ್ಶನ್ ಕುಟುಂಬದವರು ಕೂಡ ನೋವಿನಲ್ಲಿದ್ದಾರೆ. ಯಾರಿಗೆ ಸಾಂತ್ವನ ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಕೂಡ ಈ ಸಂದರ್ಭದಲ್ಲಿ ವಿನೋದ್ ಪ್ರಭಾಕರ್ ಮಾತಾಡಿದ್ದಾರೆ. ದರ್ಶನ್ ಭೇಟಿ ಬಳಿಕ ಏನೇನು ಹೇಳಿದ್ದಾರೆ ವಿನೋದ್ ಪ್ರಭಾಕರ್, ಬನ್ನಿ ನೋಡೋಣ. ರೇಣುಕಾಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆಮೇಲೆ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ಆಗಲಿ, ತಾಯಿ ಆಗಲಿ, ಅವರ ಅಜ್ಜಿ ಆಗಲಿ, ಆಮೇಲೆ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ, ಅವ್ರಿಗೂ ಭಗವಂತ ಧೈರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಅದಾಗಬಾರ್ದಾಗಿತ್ತು. ಎಲ್ರಿಗೂ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನನಗೂ ಗೊತ್ತಿರೋದು. ಯಾಕಂದರೆ ನಾನು ಅವ್ರನ್ನ ದರ್ಶನ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು 4 ತಿಂಗಳಾಗಿತ್ತು. ಅವ್ರ ಬರ್ಡೇಗೆ ಮೀಟ್ ಮಾಡಿದ್ದು. ಸೊ ನನಗೂ ಗೊತ್ತಿಲ್ಲ, ಎಲ್ಲ ನಿಮ್ಮ ಒಂದು ಚಾನಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ. ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಟ್ರೈ ಮಾಡಿದೆ, ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗೋಕ್ಕೆ ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಂತ. ಅಲ್ಲೂ ಆಗಲಿಲ್ಲ. ಬಟ್ ಇಲ್ಲಿ ನನಗೆ ಗೊತ್ತು, ಭೇಟಿ ಮಾಡ್ಕೊಂಡು ಬಂದೆ. ಮೌನವಾಗಿದ್ದರು, ಸುಮ್ಮನೆ ವಿಶ್ ಮಾಡಿದೆ. ಅವರು ಸರಿ ಅಂದರು. ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಕ್ ಹ್ಯಾಂಡ್ ಮಾಡಿದೆ, ಬಂದೆ. ಟೈಗರ್ ಅಂದರು, ಬಾಸ್ ಅಂದೆ. ಬಂದಿಲ್ಲ ವಿನೋದ್ ಪ್ರಭಾಕರ್, ಎಲ್ಲೂ ಮಾತಾಡಿಲ್ಲ, ಹೇಳಿಕೆ ಕೊಟ್ಟಿಲ್ಲ, ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳಿದ್ರಲ್ಲ. ನಾನಂದರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಥರ ಆಗಿದ್ದಿದ್ರೆ ನಾನೇ 1 ಲಕ್ಷ ಪೋಸ್ಟ್ ಹಾಕ್ಬಿಡ್ತಾಯಿದ್ದೆ. ಇದು ಭಾಳ ಗಂಭೀರವಾಗಿದೆ. ಸೊ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ. ಸೊ ಅವ್ರಿಗೂ ಯಾವುದೂ ತೊಂದರೆ ಆಗಬಾರ್ದು. ಈ ಸಲ ನಾನು ಏನು ಮಾತಾಡಿ ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವರೆಗೂ ನಾನು ಮಾತಾಡಬಾರ್ದು ಅಂತಲೇ ಇದ್ದೆ. ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು. ಯಾಕಂದರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ.